ಆಸ್ಪತ್ರೆಯಲ್ಲಿ ತನ್ನ ಸಂಬಂಧಿಯನ್ನು ನೋಡಲು ಬಂದಿದ್ದ ಯುವತಿಗೆ ಟ್ಯಾಟೂ ಹಾಕಿಸಿಕೊಂಡಿದ್ದ ಸುಂದರ ನರ್ಸ್ ಹುಡುಗನ ಮೇಲೆ ವಿಪರೀತ ಕಾಮದಾಹ ಮೂಡುತ್ತದೆ. ಆ ಸೆಳೆತ ಅವರಿಬ್ಬರನ್ನೂ ಒಂದು ಸ್ಟೋರ್ ರೂಮ ಒಳಗೆ ಕರೆದೊಯ್ದು ರೆಯಲಾಗದ ಸುಖ ಸ್ವಪ್ನ ಆಟಕ್ಕೆ ಸಾಕ್ಷಿಯಾಗುತ್ತದೆ. ಅಂದು ರಾತ್ರಿ 20ನೇ ಬಾರಿಗೆ ನಮ್ಮ ಕಣ್ಣುಗಳು ಭೇಟಿಯಾದವು. ಆದರೂ ನಾನು ಸ್ವಪ್ನದಾಹದಿಂದ ಅವನನ್ನು ಇನ್ನೊಮ್ಮೆ ನೋಡದೆ ಇರಲಾರದೆ ಹೋದೆ. ನಾನು ನನ್ನ ಮುಖವನ್ನು ತಿರುಗಿಸಿಕೊಂಡೆ, ಆದರೆ ಅವನು ಇನ್ನೂ ನನ್ನನ್ನೇ ನೋಡುತ್ತಿದ್ದಾನೆ ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ನಾನು ವಾಸ್ತವವಾಗಿ ನನ್ನ ಕುಟುಂಬದವರೊಂದಿಗೆ ಕುಳಿತು ನನ್ನ ಚಿಕ್ಕಪ್ಪನ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿತ್ತು. ಅದರ ಬದಲು ನಾನು ಈ ಆಸ್ಪತ್ರೆಯ ಗಂಡು ನರ್ಸ್ನ ಬಟ್ಟೆಗಳನ್ನು ನನ್ನ ಮನಸ್ಸಿನಲ್ಲೇ ಬಿಚ್ಚಿ ಬೆತ್ತಲೆ ಮಾಡುತ್ತಿದ್ದೆ. ಸಾಮಾನ್ಯವಾಗಿ ಆಸ್ಪತ್ರೆ ಎಂದರೆ ನನಗೆ ಆಗುತ್ತಿರಲಿಲ್ಲ. ಅಲ್ಲಿನ ವಾತಾವರಣ ನನಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಆದರೆ ಇಂದು ಈ ಅಪೋಲೋ ಆಸ್ಪತ್ರೆಯ ಪ್ರೈವೇಟ್ ವಾರ್ಡ್ನಲ್ಲಿ ನಾನು ಆಸ್ಪತ್ರೆಯಲ್ಲಿದ್ದೇನೆ ಎಂಬುದೇ ನನಗೆ ಮರೆತು ಹೋಗಿತ್ತು. ನನಗೇನು ಪರಿಚಯವಿಲ್ಲದ ಒಬ್ಬ ಅಪರಿಚಿತ ಗಂಡಸಿನ ಸೆಳೆತಕ್ಕೆ ನಾನು ಇಷ್ಟೊಂದು ಮರುಳಾಗುತ್ತಿದ್ದೇನೆ ಎಂದು ನನಗೆ ನಂಬಲಾಗುತ್ತಿರಲಿಲ್ಲ. ಅವನು ಬೇರೆ ನರ್ಸ್ ಅಥವಾ ವಾರ್ಡ್ ಬಾಯ್ ಜೊತೆ ಮಾತನಾಡುವಾಗ ಆಗಾಗ ಅವನ ಧ್ವನಿ ನನಗೆ ಕೇಳಿಸುತ್ತಿತ್ತು. ಅವನ ಅದೇ ಧ್ವನಿ ಬೇರೆ ಏನಾದರೂ ಹೇಳಿದರೆ ಹೇಗಿರುತ್ತದೆ ಎಂದು ಊಹಿಸಿಕೊಳ್ಳುವುದನ್ನು ನನ್ನಿಂದ ತಡೆಯಲಾಗಲಿಲ್ಲ. ನನ್ನ ಕಿವಿಯಲ್ಲಿ ಮೆಲುದನಿಯ ಹಿಂದಿ ಭಾಷೆಯಲ್ಲಿ ಅವನು ನನ್ನನ್ನು ಹೊಗಳುತ್ತಾ ನನ್ನೊಂದಿಗೆ ಸ್ವಪ್ನದ ಆಟವಾಡುತ್ತಿದ್ದರೆ ಹೇಗಿರುತ್ತದೆ ಎಂಬೆಲ್ಲ ಹಸಿಬಿಸಿ ಯೋಚನೆಗಳು ನನ್ನ ತಲೆಯಲ್ಲಿ ಸುಳಿಯುತ್ತಿದ್ದವು. ನನ್ನ ಮೆದುಳಿನಲ್ಲಿ ಓಡುತ್ತಿದ್ದ ಇಂತಹ ಹುಚ್ಚು ಯೋಚನೆಗಳನ್ನು ಅಳಿಸಿ ಹಾಕಲು ನಾನು ಒಮ್ಮೆ ಮೈಕೊಡವಿಕೊಂಡೆ. ಆದರೂ ಹೇಗೋ ನನ್ನ ಕಣ್ಣುಗಳು ಮತ್ತೆ ಮತ್ತೆ ಅವನ ತಲೆ ಹೋಗುತ್ತಿದ್ದವು. ಅವನ ನರ್ಸಿಂಗ್ ಸ್ಟೇಷನ್ ಕಡೆ ನೋಡುವುದು ಮತ್ತು ಮುಖ್ಯವಾಗಿ ಅವನನ್ನು ಮೇಲಿನಿಂದ ಕೆಳಗಿನವರೆಗೆ ಕಣ್ಣಲ್ಲೇ ಸವಿಯುವುದು ನನ್ನಿಂದ ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ನನಗಿಂತ ಕನಿಷ್ಠ 4 ಇಂಚು ಎತ್ತರವಿರಬೇಕು ಮತ್ತು ನನ್ನ ಎತ್ತರ ಸುಮಾರು 5.7 ಇತ್ತು. ಅವನ ಕಣ್ಣುಗಳತ್ತ ಮೇಲಕ್ಕೆ ನೋಡುವುದು, ಅವನ ಆ ಆಳವಾದ ಕಂದು ಬಣ್ಣದ ಕಣ್ಣುಗಳ ನೋಟದಲ್ಲಿ ಬಂದಿಯಾಗುವುದು ನನಗೆ ಬಹಳ ಇಷ್ಟವಾಗುತ್ತಿತ್ತು. ಅವನ ಕಣ್ಣುಗಳು ಎಷ್ಟು ಕಡು ಕಂದು ಬಣ್ಣದ್ದಾಗಿದ್ದವೆಂದರೆ ಅವು ಬಹುತೇಕ ಕಪ್ಪು ಬಣ್ಣದಂತೆ ಕಾಣುತ್ತಿದ್ದವು. ಸ್ವಲ್ಪ ದೂರದಿಂದಲೂ ಅವನ ಕಣ್ಣುಗಳ ಆಳದಲ್ಲಿ ನಾನು ಮುಳುಗಿ ಹೋಗಬಲ್ಲೆ ಎಂದು ನನಗೆ ಅನಿಸುತ್ತಿತ್ತು. ಅವನ ತೋಳುಗಳ ತುಂಬಾ ಟ್ಯಾಟೂಗಳಿದ್ದವು. ಅವನ ಬೆರಳುಗಳ ಗಂಟಿನಿಂದ ಹಿಡಿದ ಅವನು ಹಾಕಿಕೊಂಡಿದ್ದ ನೀಲಿ ಬಣ್ಣದ ಸ್ಕ್ರಬ್ಸ್ನ ಶಾರ್ಟ್ ಸ್ಲೀವ್ಸ್ ವರೆಗೆ ಅವು ಹರಡಿದ್ದವು. ಅವನಿಗೆ ದೊಡ್ಡದಾದ ಮತ್ತು ಬಲವಾದ ಕೈಗಳಿದ್ದವು. ಆ ಕೈಗಳು ನನ್ನ ಕುತ್ತಿಗೆಯನ್ನು ಬಳಸಿ ಹಿಡಿಯಬೇಕೆಂದು ನಾನು ಬೇಡಿಕೊಳ್ಳುವಷ್ಟು ಆಕರ್ಷಕವಾಗಿದ್ದವು. ಅವನು ನೋಡಲು ಪಕ್ಕಾ ಸೌತ್ ಇಂಡಿಯನ್ ತರಹ ಇದ್ದ. ಅವನ ದಪ್ಪನೆಯ ಕಪ್ಪು ಕೂದಲು ಅವನ ಕಿವಿಯವರೆಗೂ ಇಳಿಬಿದ್ದಿತ್ತು ಮತ್ತು ಮಧ್ಯದಲ್ಲಿ ಬೈತಲೆ ತೆಗೆದಿದ್ದ. ನಾನು ಹಾಗೆ ಕುಳಿತು ಅವನ ಪ್ರತಿಯೊಂದು ಲಕ್ಷಣಗಳನ್ನು ಆರಾಧಿಸುತ್ತಿದ್ದೆ. ಅವನು ನೋಡಲು ಅಷ್ಟು ರುಚಿಕರವಾಗಿ ಇದ್ದ. ಅವನ ಬಗ್ಗೆ ನಾನು ಗಮನಿಸಿದ ಪ್ರತಿಯೊಂದು ವಿಷಯವೂ ನನಗೆ ವಿಪರೀತ ಇಷ್ಟವಾಯಿತು. ನಾನು ಅವನನ್ನೇ ಕಣ್ಣರಳಿಸಿ ನೋಡುವಲ್ಲಿ ಮೈಮರೆತಿದ್ದಾಗ ಅವನು ನಮ್ಮ ವಾರ್ಡ್ನತ್ತ ಬರುತ್ತಿರುವುದನ್ನು ಗಮನಿಸಿದೆ. ನಾನು ಬೆಚ್ಚಿಬಿದ್ದೆ. ನನ್ನ ಎದೆಯೊಳಗೆ ನನ್ನ ಹೃದಯ ವಿಪರೀತವಾಗಿ ಬಡಿದುಕೊಳ್ಳುತ್ತಿಲ್ಲ ಎಂಬಂತೆ ನಟಿಸಲು ಪ್ರಯತ್ನಿಸಿದೆ. ಅವನು ರೂಮಿನೊಳಗೆ ಬರುವ ಮುನ್ನ ಬಾಗಿಲಿನ ಫ್ರೇಮ್ ಮೇಲೆ ಮೆಲ್ಲನೆ ತಟ್ಟಿದ. ಒಂದು ಕ್ಷಣ ನಾನು ಎಂತಹ ದಡ್ಡಿ ಎಂದು ನನಗೆ ಅನಿಸಿತು. ಅವನು ಇಲ್ಲಿಗೆ ಬಂದಿದ್ದು ಅವನ ಕೆಲಸ ಮಾಡಲು, ನನ್ನನ್ನು ನೋಡಲು ಅಲ್ಲ ಎಂಬುದು ನನಗೆ ಮರೆತೇ ಹೋಗಿತ್ತು. ಇವತ್ತು ನಮ್ಮ ರೋಗಿಯ ಆರೋಗ್ಯ ಹೇಗಿದೆ ಎಂದು ಅವನು ನನ್ನ ಕುಟುಂಬದವರನ್ನು ಕೇಳಿದ. ಅವನ ಧ್ವನಿಯಲ್ಲಿ ಆ ಸುಂದರವಾದ ಮುಗುಳ್ನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನನ್ನ ತಾಯಿ ಅವನಿಗೆ ಏನೋ ಉತ್ತರಿಸಿದರು, ನನ್ನ ತಂಗಿಯೂ ಏನೋ ಹೇಳಿದಳು ಎಂಬುದು ನನಗೆ ಗೊತ್ತು. ಆದರೆ ನಾನು ನನ್ನದೇ ಕನಸಿನ ಲೋಕದಲ್ಲಿ ಎಷ್ಟು ಕಳೆದು ಹೋಗಿದ್ದೆನೆಂದರೆ ಅವರ ಮಾತುಗಳು ನನ್ನ ಕಿವಿಗೆ ಬೀಳಲೇ ಇಲ್ಲ. ಅವನು ನನ್ನತ್ತ ಬೆನ್ನು ಮಾಡಿ ನಿಂತಿದ್ದ. ಅವನು IV ಮಾನಿಟರ್ ಪರೀಕ್ಷಿಸಲು ಕೆಳಗೆ ಬಗ್ಗಿದಾಗ ಅವನ ಶರ್ಟ್ನ ಒಳಗೆ ಬಿಗಿಯಾಗಿದ್ದ ಅವನ ಮಾಂಸಖಂಡಗಳು ನನಗೆ ಸ್ಪಷ್ಟವಾಗಿ ಕಂಡವು. ನನ್ನ ಅರಿವಿಲ್ಲದೆಯೇ ನಾನು ನನ್ನ ಕೆಳತುಟಿಯನ್ನು ಕಚ್ಚಿಕೊಂಡೆ. ಯಾರಾದರೂ ನನ್ನನ್ನು ನೋಡುತ್ತಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅಕ್ಕಪಕ್ಕ ನೋಡಿ ತಕ್ಷಣ ತುಟಿ ಕಚ್ಚುವುದನ್ನು ನಿಲ್ಲಿಸಿದೆ. ಅವನು ಈಗ ಹಿಂದಿರುಗಿ ಮತ್ತೆ ನನ್ನ ತಲೆ ಬರುತ್ತಿದ್ದ. ಒಂದು ಕ್ಷಣ ನನಗೆ ಏನಾಗುತ್ತಿದೆ ಎಂದು ಗೊಂದಲವಾಯಿತು. ಕ್ಷಮಿಸಿ ಮೇಡಮ್ ಎಂದು ಹೇಳುತ್ತಾ ಅವನು ನನ್ನ ಮೇಲೆ ಬಗ್ಗಿದ. ನನಗೆ ಏನೂ ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಹಾಗಾಗಿ ನಾನು ಅಲ್ಲಿಂದ ಕದಲಲಿಲ್ಲ. ನಾನು ಕುಳಿತಿದ್ದ ಕುರ್ಚಿಯ ಮೇಲ್ಭಾಗದಲ್ಲಿ ಗೋಡೆಗೆ ಅಂಟಿಸಿದ್ದ ಗ್ಲೌಸ್ ಬಾಕ್ಸ್ ಅನ್ನು ನೋಡಲು ನಾನು ಹಿಂದಕ್ಕೆ ತಿರುಗಿದೆ. ಅವನು ತನ್ನ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲು ನನ್ನ ಕುರ್ಚಿಯ ಕೈಯ ಮೇಲೆ ತನ್ನ ಕೈಯನ್ನಿಟ್ಟ. ನಾನು ಮತ್ತೆ ಮುಂದಕ್ಕೆ ತಿರುಗಿದಾಗ ನನ್ನ ಮುಖ ಬಹುತೇಕ ಅವನ ಎದೆಯೊಳಗೆ ಹುದುಗಿ ಹೋದಂತಾಗಿತ್ತು. ಏ ಛೀ ಕಳ್ಳ,
ಇವಾಗ ಇಷ್ಟು ಸಾಕು ಈ ಕಥೆ. ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಆ ವಿಡಿಯೋ ನೋಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಮೇಲೆ ಮರಿದೇನೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡು. ಹಾಗೆ ಒಂದೇ ಒಂದು ಲೈಕ್ ಕೊಡು.